ಎಲ್ಲಿಗೆ ಹೋಗ್ತಾ ಇರೋದು? ಏನು ಗಿಡ? ಏನು ಕೈಗಳು? ಏನು ತೋರಿಸು. ಅದನ್ನ ಪೈಸಲಿಸ್ ಅಂತಾರೆ. ನಾವು ನಮ್ಮ ಕಡೆ ಬುಡ್ಡಕಾಯಿ ಅಂತೀವಿ. ಈ ಥರ ಹಸಿಯಾಗಿದ್ರೆ ತಿನ್ನಕ್ಕಾಗಲ್ಲ. ಈ ಥರ ಎಲ್ಲೋ ಕಲರ್ ಆಗಿದ್ರೆ ತಿನ್ಬೋದು. ಈ ಥರ ಇರುತ್ತೆ. ಟೊಮೊಟೊ ಹಣ್ಣಿರಲ್ವಾ, ಆ ಥರ ಟೇಸ್ಟ್ ಇರುತ್ತೆ. ಇರು, ಇಟ್ಕೋ, ಕೈಯಲ್ಲಿ ಇಟ್ಕೋ. ಇನ್ನು ಕಿತ್ಕೊಳ್ಳ. ಇದನ್ನು ತಿಂದರೆ ಹೆಲ್ತ್ ಕೂಡ ಒಳ್ಳೆಯದು. ಆ ಥರ ಆಗಿರುತ್ತೆ ನೋಡು. ಇನ್ನು ನೋಡು, ಇದು ಕೆಳಗಡೆ ಇದೇನಂದ್ರೆ ಇದು ಕೆಳಗಡೆ ಹಾವುಗಳಿರುತ್ತೆ. ಹುಷಾರಾಗಿ ನೋಡಿ, ಇಲ್ಲೆಲ್ಲಾದ್ರೂ ಹಣ್ಣಾಗಿರೋದು ಇದೆಯೇನ? ಇಷ್ಟೊಂದು ಕಾಯಿ ಇದೆ ನೋಡು, ತುಂಬ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಅದು ಮನೆಗೆ ಎತ್ಕೊಂಡೋಗಿ ನೀಟಾಗಿ ತೊಳ್ಕೊಂಡು ತಿನ್ನಬೇಕು. ಇದನ್ನ ಕೇಪ್ ಗೂಸ್ಬೆರಿ ಅಂತ ಕೂಡ ಕರೀತಾರೆ. ಗುಪ್ಪಟೆ ಗಿಡದ ಕಾಯಿ ಅಂತ ಕರೀತಾರೆ. ಎಷ್ಟೊಂದು ಕಾಯಿ ಇದೆ ನೋಡಿ. ಇವೆಲ್ಲ ಹಸಿವು ಕಿತ್ತಬಾರ್ದು. ಅದು ಕೂಡ ಆಗಿಲ್ಲ, ಅದು ಒಣಗೋಗಿರೋದು. ಭದ್ರ ಇವು ಇಂತ ಕಾಯಿಗಳು ತಿನ್ಬೇಕು. ನೀಟಾಗಿ ಇಲ್ಲಿ ತೋರ್ಸು. ಅವೆಲ್ಲ ನೀಟಾಗಿ ತೊಳ್ಕೊಂಡು ತಿನ್ಬೋದು. ಏನಂತಾರೆ ಇದನ್ನ? ಗುಪ್ಪಿಟೆ ಗಿಡ. ನಿಮ್ ಬುಕ್ಕಲ್ಲಿ ಇದೆ ಅಲ್ಲ, ಫೈಸಲಿಸ್ ಅಂತ. ಅದೇ ಫೈಸಲಿಸ್ ಮಿನಿಮಾ ಅನ್ನೋದು ಸೈಂಟಿಫಿಕ್ ಹೆಸರು. ನಾವು ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಕರೀತಾರೆ.